ಅದು ಹೆಸರಿಗಷ್ಟೇ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಹೆರಿಗೆ ಆಸ್ಪತ್ರೆ. ಅಲ್ಲಿ ಪೇಷಂಟ್ಸು ಬರಲ್ಲ, ಜೊತೆಗೆ ಟ್ರೀಟ್ಮೆಂಟು ನಡೆಯಲ್ಲ, ಮೊದಲೇ ಡಾಕ್ಟರ್ ಇಲ್ಲ, ಸಿಬ್ಬಂದಿಗಳು ಇಲ್ಲ. ಅಷ್ಟಕ್ಕೂ ಯಾವುದು ಆಸ್ಪತ್ರೆ, ಈ ಎಲ್ಲ ಅವಾಂತರಗಳಿಗೆ ಕಾರಣವಾದರೂ ಏನು? ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಆಸ್ಪತ್ರೆ ಇದ್ದರೂ ವೈದ್ಯರಿಲ್ಲ, ಸಿಬ್ಬಂದಿಯೂ ಇಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಇಲ್ಲಿ ಯಾರೂ ಇಲ್ಲ. ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಹೆರಿಗೆ ಆಸ್ಪತ್ರೆ ಅಂದ್ರೆ ಅದು ದಾಸಪ್ಪ ಆಸ್ಪತ್ರೆ. ಕೋಟಿ ಕೋಟಿ ಖರ್ಚು ಮಾಡಿ ಈಗ ರೆನೋವೇಷನ್ ಮಾಡಿದ್ದಾರೆ. ಆದರೆ ರಜೆ ಇರುವ ಟೈಮ್ನಲ್ಲಿ ಒಬ್ಬ ವೈದ್ಯಕೀಯ ಸಿಬ್ಬಂದಿ ಇರಲ್ಲ, ಬರೀ ಹೋಮ್ ಗಾರ್ಡ್ ಇರ್ತಾರೆ. ಒಬ್ಬರು ನರ್ಸ್ ಆದರೂ ಇದ್ದರೆ ಎಮರ್ಜೆನ್ಸಿಗೆ ಅಂತ ಬರುವ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಆಸ್ಪತ್ರೆ ಓಪನ್ ಇದ್ದರೂ ವೈದ್ಯರು ಇಲ್ಲ, ನರ್ಸ್ ಕೂಡ ಇಲ್ಲ. ಹಾಸ್ಪಿಟಲ್ ಫುಲ್ ಖಾಲಿ ಖಾಲಿ. ತುರ್ತು ಚಿಕಿತ್ಸೆ ಅಂತ ಬಂದವರಿಗೆ ಚಿಕಿತ್ಸೆ ಸಿಗೋದು ಇಲ್ಲಿ ಮರೀಚಿಕೆ. ಬೆಂಗಳೂರಿನ ಪ್ರಸಿದ್ಧ ಹೆರಿಗೆ ಆಸ್ಪತ್ರೆ ಅಂದರೆ ಅದು ದಾಸಪ್ಪ ಆಸ್ಪತ್ರೆ. ದಾಸಪ್ಪ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಇಲ್ಲ, ನರ್ಸು ಇಲ್ಲ, ಖಾಲಿ ಆಗ್ತಾ ಇದೆ. ಎಮರ್ಜೆನ್ಸಿ ಅಂತ ಬಂದ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಯಾರೂ ಇಲ್ಲ. ನಾನೀಗ ದಾಸಪ್ಪ ಆಸ್ಪತ್ರೆ ಬಳಿ ಇದ್ದೀನಿ. ಇದು ಟೌನ್ ಹಾಲ್ ಬಳಿ ಬರುವಂತಹ ದಾಸಪ್ಪ ಆಸ್ಪತ್ರೆ ಗಮನಿಸ್ಬೋದಾಗಿದೆ. ಸದ್ಯಕ್ಕೆ ದಾಸಪ್ಪ ಆಸ್ಪತ್ರೆ ಬಳಿ ಹೋಮ್ ಗಾರ್ಡ್ ಒಬ್ಬರು ಮಾತ್ರ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಯಾರೂ ಕೂಡ ಇಲ್ಲ. ಆಸ್ಪತ್ರೆ ಓಪನ್ ಇದೆ, ಆದರೆ ಯಾವುದೇ ರೀತಿಯ ವೈದ್ಯಕೀಯ ಸಿಬ್ಬಂದಿ ಇಲ್ಲಿ ಇಲ್ಲದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಕ್ಲೋಸ್ ಮಾಡಿದ್ದಾರೆ. ಇವತ್ತು ರಜೆ ಆದರೂ ಕೂಡ ಯಾರಾದರೂ ನರ್ಸ್ ಆದರೂ ಇರಬೇಕಾಗತ್ತೆ. ಯಾರಾದರೂ ಎಮರ್ಜೆನ್ಸಿಗೆ ಅಂತ ಬಂದಂಥ ಪೇಷಂಟ್ಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬರಾದರೂ ವೈದ್ಯಕೀಯ ಸಿಬ್ಬಂದಿ ಇರಬೇಕಾಯಿತು. ಅವ್ರನ್ನ ವಿಚಾರಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು, ಕಳಿಸುವಂಥ ಕೆಲಸಕ್ಕೆ ಬರಬೇಕಾಯಿತು. ಯಾರೂ ಇಲ್ಲ, ಖಾಲಿಯಾಗಿ ಹೊಡಿತಾ ಇರುವಂಥದ್ದು. ಅಂದರೆ ಕಳೆದ 3-4 ತಿಂಗಳಿಂದನೂ ಕೂಡ ಇಲ್ಲಿ ಯಾವುದೇ ಒಂದು ಡೆಲಿವರಿ ಆಗಿಲ್ಲ, ಅಡ್ಮಿಷನನ್ನು ಮಾಡ್ಕೊಂಡಿಲ್ಲ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿಂದ ಬೇರೆ ಕಡೆಗೆ ರೆಫರ್ ಮಾಡ್ತಾ ಇದ್ದಾರೆ, ವೈದ್ಯಕೀಯ ಸಿಬ್ಬಂದಿ ಕೊರತೆ ಅಂತ ಹೇಳಲಾಗ್ತಾ ಇದೆ. ಟೌನ್ ಹಾಲ್ ಬಳಿ ಇರುವ ಆಸ್ಪತ್ರೆಗೆ ಸಾಕಷ್ಟು ಜನ ಬರ್ತಾರೆ. ಹೊಸದಾಗಿ ರೆನೋವೇಷನ್ ಕೂಡ ಆಗಿದೆ. ಆದರೆ ಕಳೆದ 3 ತಿಂಗಳಿನಿಂದ ಇಲ್ಲಿ ಒಂದು ಅಡ್ಮಿಷನ್ ಆಗಿಲ್ಲ, ಒಂದೇ ಒಂದು ಹೆರಿಗೆ ಕೂಡ ಮಾಡಿಲ್ಲ. ಮಕ್ಕಳು ಆಗದಂತೆ ಆಪರೇಷನ್ ಮಾತ್ರ ಮಾಡ್ತಾ ಇದ್ದಾರಂತೆ. ರೋಗಿಗಳು ಬಂದರೆ ಬೇರೆ ಆಸ್ಪತ್ರೆಗೆ ಕಳಿಸ್ತಾರಂತೆ. ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಕೊರತೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಗಳಿಗೆ ಸಮಸ್ಯೆ ಬರ್ತಾ ಇರ್ತದೆ, ಅದು ಎಲ್ಲ ಡಾಕ್ಟರ್ಗಳು ನೋಡಬೇಕು. ದಿನ ರಜಾ ಹಾಕಿ ಯಾವಾಗ ಬಂದಿರೋ ಬಂದು ಕೆಲವರು ದಿನ ಯಾರೂ ಇಲ್ಲ ಸರ್, ಡಾಕ್ಟ್ರ್ ಯಾರೂ ಇಲ್ಲ, ನರ್ಸು ಇಲ್ಲ, ಪೇಷಂಟು ನರ್ಸು ಯಾರೂ ಇಲ್ಲ. ಇಲ್ಲಿ ಇಷ್ಟು ದಿನ ಇರ್ತಾ ಇದ್ರು ಸರ್, ಇವತ್ತು ಒಂದು ವಾರದಿಂದ ಏನೂ ಇಲ್ಲ. ನೋಡಿ ಇರಬೇಕಾಗಿತ್ತು, ಇಲ್ಲ. ಯಾಕೆಂದರೆ ಇಷ್ಟು ತಾಯಂದಿರೆಲ್ಲ ಸತ್ತೋಗಿದ್ದಾರೆ ಅಂದ್ಬಿಟ್ಟು ಬಂದಿದೆ, ಆದ್ದರಿಂದ ಇರಬೇಕಾಗಿತ್ತು, ಇಲ್ಲ. ನಾವು 1-2 ಸತಿ ಕೇಳಿಸ್ಕೊಂಡಿವಿ ಸರ್, ಬಂದಿದ್ರೇನು ವಾಪಸ್ ಕಳ್ಸೋರಂತ. ಏನೋ ಗೊತ್ತಿಲ್ಲ, ಡಾಕ್ಟ್ರ್ ಇಲ್ಲ ಅಂತ ಏನೋ ಹೇಳಿದ್ರಂತ ಹೇಳ್ತಾಯಿದ್ರು. ಏನು ವ್ಯವಸ್ಥೆ ಮಾಡಬೇಕು ಒಳಗಡೆ ಡಾಕ್ಟ್ರನ್ನ, ಬಂದಿರೋರನ್ನ ಎಲ್ಲ ಅಟೆಂಡ್ ಮಾಡಿದ್ರೆ ಪಬ್ಲಿಕ್ಗೆ ಒಂದು ಬೆನಿಫಿಟ್ ಆಗೋದು ಅಷ್ಟೇ. ಮಾಮೂಲಿ ದಿನಗಳಲ್ಲಿ ಒಬ್ಬರು ಡಾಕ್ಟರ್, ನರ್ಸ್ ಇರ್ತಾರೆ. ರಜೆ ದಿನಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಇರೋದೇ ಇಲ್ಲ. ಕೂಡಲೇ ವೈದ್ಯಕೀಯ ಸಿಬ್ಬಂದಿ ನೇಮಕ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ಸಿಗೋ ಥರ ಬಿಬಿಎಂಪಿ ಮಾಡಬೇಕಿದೆ. ಲೋಕೇಶ್ ಕೂಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.